ಕ್ಯಾಲೆಂಡರ್ ಪ್ರಕಾರ ಹಬ್ಬ ನಡೆಯೋದು ಒಂದೇ ದಿನ, ಆದರೆ ನಮಗೆ ಮಾತ್ರ 15 ದಿನದ ಹಿಂದೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಹೊಸ ವರ್ಷ ಬಂತು ಅಂತ ಎಲ್ಲ ಹೊಸ ಹೊಸ ಕಾಣಲಿ ಅಂತ ನಾವು ಕ್ಲೀನಿಂಗ್ ಶುರು ಮಾಡ್ಕೊತೀವಿ. ಅದರಲ್ಲೂ ಹಬ್ಬದ ಹಿಂದಿನ ದಿನ ಅಂತೂ ಫುಲ್ ಪ್ರಿಪ್ರೇಷನ್ನು. ನಮಗಂತೂ ಅವತ್ತೇ ನಾವು ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋ ಫೀಲು. ಇವತ್ತಂತೂ ದಿನ ಮಾಡೋ ಕೆಲಸಗಳ ಜೊತೆಗೆ ಹಬ್ಬದ ಪ್ರಿಪ್ರೇಷನ್ ಕೆಲಸ ಬೇರೆ. ಫಸ್ಟು ಈ ದಿನ ಮಾಡೋ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಹಬ್ಬದ ಪ್ರಿಪ್ರೇಷನ್ಗೆ ಈಸಿ ಆಗುತ್ತೆ. ಅದಕ್ಕಿಂತ ಫಸ್ಟು ನಮ್ಮ ಮನೆಯಲ್ಲಿ ಇರೋರನ್ನ ಫಸ್ಟು ಅವರವರ ಕೆಲಸಕ್ಕೆ ಕಳಿಸ್ಬಿಟ್ರಂತೂ ನಮ್ಮ ಪ್ರಿಪ್ರೇಷನ್ ಇನ್ನಿದ್ದಿದ್ದು ಈಸಿ ಆಗುತ್ತೆ. ಸೊ ಅದಕ್ಕೆ ನಾನು ಬೆಳಗ್ಗೆ ಎದ್ದು ದೋಸೆ ರುಬ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಇದೇನಪ್ಪ ದೋಸೆನ ಬೆಳಗ್ಗೆ ಎದ್ದು ರುಬ್ಕೋತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಇದು ಹೆಸರು ಕಾಳು ದೋಸೆ. ಸೊ ನೈಟೇ ನಾನು ನೆನೆಸಿಟ್ಕೊಂಡು ಬೆಳಗ್ಗೆ ಎದ್ದು ರುಬ್ಕೋತಾ ಇದ್ದೀನಿ. ಇನ್ನೇನು ಹಿಟ್ ರೆಡಿ ಆಯ್ತಲ್ಲ, ದೋಸೆ ಹಾಕೋದೊಂದೇ ಬಾಕಿ. ಅಷ್ಟರೊಳಗೆ ಸ್ವಲ್ಪ ಗ್ರೀನ್ ಟೀ ಕುಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ನನಗೋಸ್ಕರ ನಾನು ಗ್ರೀನ್ ಟೀ ಮಾಡಿಕೊಂಡೆ. ಹಾಗೆ ಕುಡಿದು ಮುಗಿಸೋ ಅಷ್ಟೊತ್ತಿಗೆ ಎಲ್ಲರೂ ರೆಡಿಯಾಗಿ ಬಂದರು. ನಾನು ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಅಭಿ ಬ್ರೇಕ್ಫಾಸ್ಟ್ ವಿಷಯಕ್ಕೆ ಬಂದರೆ, ಬೆಳಗ್ಗೆ ಹೊತ್ತಂತೂ ನಾನು ಚಿಂತೆ ಮಾಡೋ ಹಾಗಿಲ್ಲ. ಸಾಗರ್ ಜೊತೆಗೆ ಅವನು ಬ್ರೇಕ್ಫಾಸ್ಟ್ನ ಮುಗಿಸ್ಕೋತಾನೆ. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದ ಹಾಗೆಯೇ ಜೊತೇಲಿ ನಾನು ಟೀ ಬೇಯೋದಕ್ಕೆ ಇಟ್ಕೊಂಡು ಯಾಕಂದರೆ ಟೀ ಇಲ್ಲದೆ ನಮ್ಮ ಮನೆಯಲ್ಲಿ ಅವರವರ ಕೆಲಸಕ್ಕೆ ಹೋಗಲ್ಲ. ಸೊ ಟೀ ಅಂತೂ ಮ್ಯಾಂಡೇಟ್ರಿ. ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕುಡಿದೇ ಮನೆಯಿಂದ ಸಾಗರ್ ಹೊರಡೋದು. ಅಂತೂ ನನ್ನ ದಿನಚರಿ ಕೆಲಸಗಳಂತೂ ಮುಗಿಸ್ಕೊಂಡೆ. ಹಾಗೆ ಕೂತಿದ್ದೆ ಆ್ಯಂಡ್ ಅಭಿ ಆಚೆಗಡೆ ಆಟ ಆಡ್ತಾ ಇದ್ದ. ಹೇಗೋ ಟೈಮ್ ಇದೆಯಲ್ಲ, ಇದ್ರ ಮಧ್ಯದಲ್ಲಿ ಕಾಯಿ ಹೆಚ್ಕೊಂಡು ರುಬ್ಕೊಂಡು ಬಿಡೋಣ. ಎಲ್ಲನೂ ಒಂದೇ ಸತಿ ಮಾಡ್ಕೊಬೇಕು ಅಂದರೆ ಕಷ್ಟ ಆಗುತ್ತೆ, ಅದು ಮಗು ಇಟ್ಕೊಂಡು ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ ನಾನು ಕಾಯಿ ಹೆಚ್ಕೊಂಡು ರುಬ್ಕೊಂಡೆ. ಹಾಗೆ ಟೈಮ್ ಆಯಿತು, ಸಾಂಬಾರು ಮಾಡ್ಕೊಂಡು ಬಿಡೋಣ, ನೈಟಿಗೂ ಈಸಿ ಆಗುತ್ತೆ. ಆವಾಗ ನಾವು ಹಬ್ಬದ ಪ್ರಿಪ್ರೇಷನ್ಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮಾಡ್ಬೋದು ಅಂತ ನಾನು ಹಾಗೆ ಸಾಂಬಾರಿಗೆ ಪ್ರಿಪೇರ್ ಮಾಡಿಕೊಂಡೆ. ನನಗೆ ಈಸಿ ಸಾಂಬಾರು ಅಂದರೆ ಹುಳಿ ಸಾರು. ಸೊ ಹುಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ನಾನು ಹುಳಿ ಸಾಂಬಾರನ್ನ ಮಾಡಿಕೊಂಡೆ. ನಾನು ಅಡುಗೆ ಮಾಡಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅಭಿ ನ್ಯಾಪ್ ಟೈಮ್ ಹತ್ತಿರ ಬಂದಿತ್ತು. ಸೊ ಅವನಿಗೆ ಬೇಗ ಊಟ ತಿನ್ನಿಸಿ ಸ್ನಾನ ಮಾಡಿಸಿ ನಾನು ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅವ್ನು ಮಲಗಿದ್ರೆ ಮಿಕ್ಕಿದ ಅರ್ಧ ಕೆಲಸ ಮಾಡ್ಕೋಬೋದು. ಎದ್ದಿದ್ರೆ ಸುಮ್ಮನೆ ನಾನು ಮಾಡ್ತೀನಿ ಅಂತ ಅಂತಾನೆ. ಆ್ಯಂಡ್ ದ್ಯಾಟ್ಸ್ ಅ ಟೋಟಲಿ ಮೆಸ್. ಯೂಶಲಿ ಅಮ್ಮ ಹಬ್ಬದ ಹಿಂದಿನ ದಿನವೇ ಹೂರ್ಣ ಮಾಡಿಕೊಂಡು ಮತ್ತು ಒಬ್ಬಟ್ಟಿನ ಸಾಂಬಾರು ಮಾಡ್ಕೊಂಡು ಬಿಡ್ತಾರೆ. ಯಾಕಂದರೆ ಹಬ್ಬದ ದಿನ ಗಡಿಬಿಡಿ ಆಗೋದು ಬೇಡ. ಯಾರಾದರೂ ಗೆಸ್ಟ್ ಬಂದರೆ ನೀಟಾಗಿ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿ ಕಳಿಸ್ಬೋದಲ್ವ, ಆ್ಯಂಡ್ ಸ್ವಲ್ಪ ನಾವು ರೆಸ್ಟ್ ಮಾಡ್ಬೋದಲ್ವ ಅಂತ. ಸೊ ಅದಕ್ಕೇ ಹಿಂದಿನ ದಿನ ಸಂಜೆನೇ ನಾವು ಹೂರ್ಣ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಹೂರ್ಣದ ಪಾಕ ಏನೋ ರೆಡಿ ಆಯಿತು, ಆದರೆ ರುಬ್ಬಣ ಅಂದರೆ ಕರೆಂಟ್ ಹೋಯಿತು. ಇನ್ನೇನು ಸುಮ್ಮನೆ ಕೂತಿದ್ದೀವಲ್ಲ, ಚಿತ್ರಾನ್ನದ ಗೊಜ್ಜಾದರೂ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಅಮ್ಮ ಮಾವಿನಕಾಯಿನ ತುರಿತೀನಿ ಅಂತ ತುರಿತಾ ಇದ್ರು. ನಾವು ಗೊಜ್ಜು ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಕರೆಂಟ್ಗೋಸ್ಕರ ಕಾದು ಕರೆಂಟ್ ಬಂದಿದ್ದು 11ಕ್ಕೆ. ಆವಾಗ ನಾವು ಕೂತ್ಕೊಂಡು ಒಬ್ಬಟ್ಟಿನ ಹೂರ್ಣ ರುಬ್ಕೊಂಡು ಸಾಂಬಾರನ್ನ ಮುಗಿಸ್ಕೊಂಡು ಎಲ್ಲ ಮುಗಿಸಿ ಮಲಗೋ ಅಷ್ಟೊತ್ತಿಗೆ 1 ಗಂಟೆ. ನೆನ್ನೆ ಮಳೆ ಬಂದಿದ್ದರಿಂದ ಅವರಣ್ಣ ತುಂಬ ಗಲೀಜಾಗಿತ್ತು. ಸೊ ಬೆಳಗ್ಗೆ ಎದ್ದು ಫಸ್ಟ್ ಕೆಲಸ ಮಾಡಿದ್ದೆ ಕಸ ಗುಡಿಸಿ ನೆಲ ಒರೆಸೋದು. ಗಲೀಜಾಗಿರೋ ಮನೆ ನೋಡೋದಕ್ಕೆ ನನಗಂತೂ ತುಂಬ ಕಷ್ಟ ಆಗುತ್ತೆ, ಅದರಲ್ಲೂ ಹಬ್ಬದ ಟೈಮಲ್ಲಿ. ಪ್ಯಾರಲಾಗಿ ತೋರಣಗಳನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅಪ್ಪ. ಹಬ್ಬ ಅಂದಮೇಲೆ ತೋರಣ ಮಿಸ್ ಮಾಡೋಕ್ಕಾಗತ್ತಾ? ಅದರಲ್ಲೂ ವರ್ಷದ ಮೊದಲನೇ ಹಬ್ಬ, ಯುಗಾದಿ ಹಬ್ಬ. ಇದೆಲ್ಲ ಮುಗಿದ್ಮೇಲೆ ಆ್ಯಕ್ಚುಯಲ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ತುಪ್ಪ ಹಚ್ಕೊಂಡು ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ಬಿಸಿಲಲ್ಲಿ ನಿಂತ್ಕೊಂಡು ಬಿಸಿ 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 ನೀರಲ್ಲಿ ಸ್ನಾನ ಮಾಡೋದು. ಇದೇ ಅಲ್ವಾ ಯುಗಾದಿ ಹಬ್ಬದ ಹೈಲೈಟ್. ಸೊ ನಾವು ಅಬಿಗೆ ಚೆನ್ನಾಗಿ ತುಪ್ಪದಲ್ಲಿ ಮಸಾಜ್ ಮಾಡಿ ಸಾಗರ್ ತಲೆಗೂ ಚೆನ್ನಾಗಿ ಎಣ್ಣೆ ಹಚ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಸಾಗರ್ ಎಣ್ಣೆ ಹಚ್ಕೊಳ್ಳೋದು ವರ್ಷಕ್ಕೆ ಒಂದೇ ಸತಿ, ಅದು ಯುಗಾದಿಯಲ್ಲಿ. ನಾನಂತೂ ಯುಗಾದಿ ಯಾವಾಗ ಬರುತ್ತೆ ಅಂತಲೇ ಕಾಯ್ತಾ ಇರ್ತೀನಿ. ಎಣ್ಣೆನೇ ನೋಡದೆ ಇರೋ ಕೂದಲಿಗೆ ಚೆನ್ನಾಗಿ ಎಣ್ಣೆ ತೋರಿಸೋಣ ಅಂತ. ಸೊ ಈ ಬಿಸಿಲೆಲ್ಲ ಕಾಯಿಸಿ ತುಪ್ಪ ಹಚ್ಕೊಂಡು ಎಣ್ಣೆ ಎಲ್ಲ ಮಸಾಜ್ ಮಾಡ್ಕೊಂಡಾದ್ಮೇಲೆ ಸ್ನಾನಕ್ಕೆ ಹೋದ್ವಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಹೊಸ ವರ್ಷ ನಮ್ಮ ಹಿಂದೂಗಳಿಗೆ. ಆ್ಯಂಡ್ ನಾನಂತೂ ದೇವರಲ್ಲಿ ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ ಬೇಡ್ಕೊತೀನಿ. ಆ್ಯಂಡ್ ನಿಮಗೂ ಈ ವರ್ಷ ಚೆನ್ನಾಗಿ ಹೋಗಲಿ ಎಲ್ಲರಿಗೂ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾನು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ದೇವಸ್ಥಾನದಿಂದ ಬಂದು ನಾನು ಅಮ್ಮ ಊಟಕ್ಕೆ ರೆಡಿ ಮಾಡ್ಕೋಬೇಕು. ಬಿಕಾಸ್ ಇವತ್ತು ಸ್ವಲ್ಪ ಗೆಸ್ಟ್ಗಳು ಬರ್ತಾರೆ ಆ್ಯಂಡ್ ಅವರು ಊಟಕ್ಕೆ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಬಂದು ನಾನು ಅಮ್ಮ ಒಬ್ಬಟ್ಟು ಮಾಡಬೇಕು.
ಸೊ ಅವರು ಬೇಗ ಬೇಗ ನೀವು ಹೋಗ್ಬಿಟ್ಟು ಬಂದುಬಿಡಿ ದೇವಸ್ಥಾನಕ್ಕೆ. ಸೊ ಇನ್ ದ ಮೀನ್ ಟೈಮ್ ನಾನು ಹೂರ್ಣ ಎಲ್ಲ ಉಂಡೆ ಕಟ್ಕೋತೀನಿ, ಸೊ ದ್ಯಾಟ್ ಬಂದಿದ ತಕ್ಷಣ ನಾವು ಮಾಡೋದಕ್ಕೆ ಶುರು ಮಾಡ್ಬೋದು ಅಂತ. ಎಸ್, ದ್ಯಾಟ್ಸ್ ಇಟ್, ಲೆಟ್ಸ್ ಗೋ. Woke up late, missed the morning glaze. ನಾನು ದೇವಸ್ಥಾನದ ವಾಪಸ್ ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಸ್ಟಾರ್ಟೇ ಮಾಡಿದರು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮಮ್ಮ ಜೆಟ್ ಸ್ಪೀಡಲ್ಲಿ ಓಡ್ತಾರೆ. ಸೊ ಅವ್ರಿಗಂತೂ ಪೇಷನ್ಸ್ ಇರಲಿಲ್ಲ. ಸೊ ಆಲ್ಮೋಸ್ಟ್ ಅವರು ಒಂದು 10 ಆಲ್ರೆಡಿ ಮಾಡೇ ಬಿಟ್ಟಿದ್ರು ಒಬ್ಬರೇ. ಸೊ ನಾನು ಬಂದು ಲೇಟರ್ ಜಾಯ್ನ್ ಆದೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು. ಆ್ಯಂಡ್ ನಾನು ಅಮ್ಮ ಹಾಗೆ ಮಾತಾಡಿಕೊಂಡು ಒಬ್ಬಟ್ಟನ್ನ ಎಲ್ಲ ಮಾಡ್ತಾ ಇರೋ ಗ್ಯಾಪಲ್ಲಿ ನಮ್ಮ ಅಭಿ ಅಂತವರು ಬಂದರು. ಅವರು ಫ್ಲವರ್ ಇಟ್ಕೊಂಡು ಬಂದರು. ಅಮ್ಮ ಸರ್ಪ್ರೈಸ್ ಫ್ಲವರ್ ಅಂತ ಬಂದರು. ಆ್ಯಂಡ್ ನನಗೂ ತುಂಬ ಕ್ಯೂಟ್ ಗೆಸ್ಚರ್ ಅನ್ನಿಸ್ತು. ಅವ್ನು ಯಾವಾಗೆಲ್ಲ ಹೂ ನೋಡಲಿ ಅದನ್ನು ಅವನು ತೊಗೊಂಡು ಬಂದು ನನಗೆ ಕೊಡ್ತಾನೆ. ಆ್ಯಂಡ್ ಮುಟ್ಕೊ ಅಂತ ಹೇಳ್ತಾ ಇರ್ತಾನೆ. ನನಗೆ ತುಂಬ ಇಷ್ಟ ಅವನ ಆ ಥರ ಮಾಡೋದು. ಆ್ಯಂಡ್ ಎಲ್ಲ ಅಮ್ಮಂದಿರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರಲ್ವ. ಓಕೆ, ಸೊ ಫೈನಲಿ ನಾವು ಒಬ್ಬಟ್ಟೆಲ್ಲ ಸುಡೋದನ್ನ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಅದಾಗಿದ ತಕ್ಷಣ ಊಟದ ಟೈಮ್ ಆಗಿತ್ತು. ಆ್ಯಂಡ್ ಊಟನೂ ತಿಂದ್ವಿ. ಹಬ್ಬದ ಊಟ ಸೂಪರ್ ಆಗಿತ್ತು ಮಾತ್ರ. ಊಟ ಆದಮೇಲೆ ಒಂದು ರೌಂಡ್ ಎಲ್ಲರೂ ನಿದ್ದೆ ಮಾಡಿಬಿಟ್ವಿ. ಆ್ಯಂಡ್ ಎದ್ದಾದಮೇಲೆ ಅಭಿಯವ್ರದ್ದು ಹಠ ಸ್ಟಾರ್ಟ್ ಆಯಿತು, ಆಚೆ ಹೋಗೋಣ ಅಂತ. ಸೊ ಇನ್ನೇನು ಆಚೆ ಬಂದಿದ್ದೀವಲ್ಲ ಅಂತ ಹಾಗೆ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಸ್ನ್ಯಾಕ್ಸ್ ತಿಂತ ನಮ್ಮ ಈವ್ನಿಂಗ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಥ್ಯಾಂಕ್ ಯು ಆ್ಯಂಡ್ ಬಾಯ್.